ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದಿಂದ ಶ್ರೀನಿಧಿ ಹೊಳ್ಳ ಮಾಡುವಂತಹ ನಮಸ್ಕಾರಗಳು. ಇಂದು ವಿಶೇಷವಾಗಿ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥ ವಿಚಾರಗಳು, ಮಕ್ಕಳಿಗೆ ಮಾನಸಿಕವಾಗಿ ಯಾವ ರೀತಿಯೆಲ್ಲ ತೊಂದರೆಗಳು ಬರಬಹುದು, ಹಾಗೆ ಬುಧಗ್ರಹದ ಚಿಂತನೆಗಳನ್ನು ಅರಿಯುವಂಥದ್ದು, ಸಾಮಾಜಿಕವಾಗಿ ಮಕ್ಕಳಲ್ಲಿ ಸಚ್ಚಿಂತನೆಗಳನ್ನು ತುಂಬಬೇಕು ಅಂತಾದರೆ ತಂದೆ ತಾಯಿಯರ ಪಾತ್ರ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಇಂದು ನಾವು ತಿಳ್ಕೊಳ್ತಾ ಹೋಗೋಣ. ಸಾಮಾಜಿಕವಾಗಿ ಜ್ಯೋತಿಷ್ಯ ವಿಚಾರವನ್ನು ತೆಗೆದು ಒಂದು ಭಾಗದಲ್ಲಿಟ್ಟು ಮನೆಯಲ್ಲಿ ನಡೆಯುವಂಥ ಆಗುಹೋಗುಗಳನ್ನು ನಾವು ಚಿಂತನೆ ಮಾಡೋದಾದರೆ ಮಕ್ಕಳಲ್ಲಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಾರಣಗಳಿದ್ದಾವೆ. ಕೌಟುಂಬಿಕವಾಗಿರ್ತಕ್ಕಂತಹ ಸಮಸ್ಯೆ ಅಂತ ಹೇಳಿದರೆ, ದುಡಿಯುವಂತಹ ತಂದೆ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಅಥವಾ ಮಾನಸಿಕವಾಗಿರ್ತಕ್ಕಂತಹ ವೇದನೆಯನ್ನು ಅನುಭವಿಸಿಯೋ ಅಥವಾ ನಿತ್ಯ ಜೀವನದಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವನ ಮೆದುಳಿಗೆ ಬೀಳುವಂತಹ ಕೆಲಸದ ಪ್ರಭಾವ ಇರಬಹುದು. ಅವೆಲ್ಲವೂ ಆ ಮನುಷ್ಯನ ಚಿಂತನೆಗಳನ್ನು, ಅವನ ಹಾವಭಾವಗಳನ್ನು ಬದಲಾವಣೆ ಮಾಡ್ತದೆ. ಹಾಗೆ ಇವತ್ತಿನ ದಿನದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂತೆ ಗಂಡ ಹೆಂಡತಿಯರ ಮಧ್ಯ ಬಹಳಷ್ಟು ಜಗಳಗಳು ಬರುವಂಥದ್ದು, ಅವಾಚ್ಯ ಪದಗಳನ್ನು ಬೈಯುವಂಥದ್ದು, ಮಕ್ಕಳ ಮುಂದೆ ದೊಡ್ಡವರು ಹೊಡೆದಾಡುವಂಥದ್ದು, ಮಕ್ಕಳ ಮುಂದೆಯೇ ದುರಭ್ಯಾಸಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಸಮೇತ ಮಕ್ಕಳು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರಂತೆ. ಎಲ್ಲಿ? ತಮ್ಮ ತಲೆಯಲ್ಲಿ ಎಲ್ಲದೂ ರೆಕಾರ್ಡ್ ಆಗ್ತಾ ಇರ್ತದಂತೆ. ನಮ್ಮ ತಂದೆ ಮಾಡ್ತಾ ಇದ್ದರು, ನಾನು ಅದನ್ನು ಮಾಡ್ತೇನೆ. ಹಿಂದಿನ ಕಾಲದಲ್ಲಿ ಇತ್ತು, ತಂದೆ ಬಂದರು ಅಂತಾದರೆ ದೂರ ಹೋಗಿಬಿಡೋದು. ಆದರೆ ಈಗಿನ ಕಾಲದಲ್ಲಿ ತಂದೆ ಮಾಡ್ತಾ ಇದ್ದಾರೆ, ನಾನು ಮಾಡ್ತೇನೆ ಅನ್ನುವಂಥ ಮನಸ್ಥಿತಿ ಈಗಿನ ಕಾಲಘಟ್ಟದಲ್ಲಿ ಬಂದಿದೆ. ಅದೇ ರೀತಿಯಾಗಿ ಶಾಲೆಯಲ್ಲಿ ಕೊಡುವಂಥ ಒತ್ತಡಗಳು, ಆಟ ಆಡುವಂಥ ಮಗುವಿಗೆ ವಿಶೇಷವಾಗಿ ಹೆಚ್ಚು ಬರೀಲಿಕ್ಕೆ ಕೊಡುವಂಥದ್ದಾಗಿರಬಹುದು, ಅಥವಾ ಅಲ್ಲಿ ಆಗುವಂಥ ಮಾನಸಿಕ ಗತಿಗಳಾಗಬಹುದು. ಹಾಗೆ ಜೀವನ ಶೈಲಿಯನ್ನು ಮಕ್ಕಳು ಹೋಲಿಕೆ ಮಾಡುವಂಥದ್ದು. ಮಕ್ಕಳು ಅಂತ ಹೇಳಿದರೆ ಆ ಮಕ್ಕಳಿಗೆ ಆಸೆಯಲ್ಲಿ ವಿಶೇಷವಾಗಿ ಬಹಳಷ್ಟು ಆಸೆಗಳಿರ್ತದೆ. ಯಾರು ಏನನ್ನು ಮಾಡಿದರೂ ಸಮೇತ ಅದನ್ನು ನಾನು ಮಾಡಬೇಕು ಅನ್ನುವಂಥ ವಿಚಾರಗಳು. ನಮ್ಮ ಮನೆಯಲ್ಲಿ ಈ ವಸ್ತುಗಳಿದ್ದಾವೆ, ಅವರ ಮನೆಯಲ್ಲಿ ಆ ವಸ್ತುಗಳಿದ್ದಾವೆ, ಅವರ ಮನೆಯಲ್ಲಿರುವಂಥ ವಸ್ತುಗಳು ನಮ್ಮ ಮನೆಯಲ್ಲಿ ಇಲ್ಲ ಅನ್ನುವಂಥ ವಿಚಾರಗಳು ಆ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳಲ್ಲಿ ಬದಲಾವಣೆಯನ್ನು ತರ್ತದೆ. ಹಾಗೆ ಸಾಮಾಜಿಕವಾಗಿರುವಂಥ ಹವಾಮಾನ ಬದಲಾವಣೆ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲಗಳಲ್ಲಿ ಈ ಹವಾಮಾನದ ಬದಲಾವಣೆಗಳು ಅನ್ನುವಂಥದ್ದು ಮಕ್ಕಳ ದೇಹದಲ್ಲಿ ಬದಲಾವಣೆಯನ್ನು ತರ್ತದೆ. ಆ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗ್ತದೆ. ಹಾಗಾಗಿ ಯಾಕಾಗಿ ಹೀಗೆಲ್ಲ ಆಗ್ತದೆ ಅಂತ ಕೇಳಿದರೆ, ಹಿಂದೆ ಮಕ್ಕಳೇ ಅಂತ ಹೇಳಿದರೆ ಒಬ್ಬರ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಾದರೆ ಅಂಗಡಿಗೆ ಕಳಿಸುವಂಥದ್ದಾಗಿರಬಹುದು, ಅಥವಾ ಇನ್ನೊಂದು ಯಾವುದೋ ಒಂದು ಅಂಗಡಿಗೆ ಕಳಿಸಿ ಅವರಿಂದ ವಸ್ತುಗಳನ್ನು ತರುವಂಥದ್ದಾಗಿರ್ಬೋದು, ಚಿಕ್ಕ ಪುಟ್ಟ ಕೆಲಸಗಳನ್ನು ಮಕ್ಕಳ ಹತ್ರ ಮಾಡಿಸುವಂಥದ್ದು. ಇವೆಲ್ಲವೂ ಸಮೇತ ಮಕ್ಕಳಲ್ಲಿ ಜೀವನ ಶೈಲಿಯನ್ನು, ಆ ಒಂದು ಕೆಲಸವನ್ನು ಮಾಡುವಂತಹ ಅವರಿಗೆ ಹೇಳಿಕೊಡುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು, ಅಥವಾ ಯಾವುದೇ ವಸ್ತು ಬೇಕು ಅಂತಾದರೂ ಕೇವಲ ನಮ್ಮ ಮೊಬೈಲ್ನಲ್ಲಿ ಒಂದು ಟಚ್ ಮಾಡಿದರೆ ಅದು ನಮ್ಮ ಮನೆ ಮುಂದೆ ಬಂದು ನಿಲ್ತದೆ. ಹೀಗಾಗಿ ಮಕ್ಕಳಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ, ದೈಹಿಕವಾಗಿರುವಂಥ ವ್ಯಾಯಾಮಗಳಾಗಿರಬಹುದು, ಧ್ಯಾನಗಳಾಗಿರಬಹುದು, ಅಥವಾ ದೇಹಕ್ಕೆ ಬೇಕಾಗಿರುವಂಥ ದಂಡಿಸುವಂಥದ್ದಾಗಿರ್ಬೋದು, ಇದು ಯಾವುದೂ ಈಗಿನ ಕಾಲದಲ್ಲಿ ಆಗ್ತಾ ಇಲ್ಲ. ಗುರುಗಳು ಒಂದು ಪೆಟ್ಟನ್ನು ಕೊಟ್ಟರು ಅಂತಾದರೂ ಅದನ್ನು ಆರಕ್ಷಕ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕಾಗಿ ಅಂತ ಕೇಳಿದರೆ, ಒಂದು ವಿದ್ಯೆಯನ್ನು ಕಲಿಬೇಕು ಅಂತಾದರೆ ಆ ವಿದ್ಯೆಯ ಬೆಲೆ ಅನ್ನುವಂಥದ್ದು ಆ ವಿದ್ಯಾರ್ಥಿಗೆ ಗೊತ್ತಿದ್ದರೆ ಮಾತ್ರ ಆ ವಿದ್ಯೆಯನ್ನು ಶ್ರದ್ಧಾಭಕ್ತಿಯುತನಾಗಿ ಕಲಿತಾನೆ. ಇಲ್ಲ ಅಂತಾದರೆ
ಆ ವಿದ್ಯೆ ಯಾವಾಗಲೂ ಅವನಿಗೆ ಫಲಿಸೋದಿಲ್ಲ, ಅವನು ಸನ್ಮಾರ್ಗದಲ್ಲಿ ನಡೆಯೋದಿಲ್ಲ ಅನ್ನುವಂಥ ವಿಚಾರಗಳು ನಮಗೆಲ್ಲ ತಿಳಿದಿರುವಂಥ ವಿಷಯಗಳು. ಅದೇ ರೀತಿಯಾಗಿ ಮನುಷ್ಯನ ದೇಹವನ್ನು ಸದೃಢವಾಗಿಟ್ಕೊಳ್ಬೇಕು ಅಂತಾದರೆ ವ್ಯಾಯಾಮಾದಿಗಳು ಎಷ್ಟು ಅವಶ್ಯವೋ ಹಾಗೆ ನಮ್ಮ ಮೆದುಳಿಗೂ ಸಮೇತ ವ್ಯಾಯಾಮ ಅನ್ನುವಂಥದ್ದು ಅತ್ಯವಶ್ಯ. ನಿಮ್ಮ ದೇಹ ಅನ್ನುವಂಥದ್ದು ಸದೃಢವಾಗಿದೆ ಅಥವಾ ಮೆದುಳು ಅನ್ನುವಂಥದ್ದು ಕೆಲಸ ಮಾಡ್ತಿಲ್ಲ ಅಂತಾದರೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಈ ಒಂದು 2025 ವರ್ಷದ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜನ ಒದ್ದಾಡ್ತಿರುವಂಥದ್ದು ಈ ಮನಸ್ಸಿನ ವಿಚಾರಗಳಿಂದ ಅಥವಾ ಅವರಿಗಾಗುವಂತಹ ಟೆನ್ಷನ್ನಿಂದ ಏನಾಗ್ತಾ ಇದೆ, ಮರಣವನ್ನೂ ಸಹ ಹೊಂದ್ತಾ ಇದ್ದಾರೆ. ಹೃದಯ ಸ್ತಂಭನ ಕಾಯಿಲೆಗಳು ಸಮೇತ ಬರ್ತಾ ಇದ್ದಾವೆ. ಇವೆಲ್ಲ ಯಾಕಾಗಿ ಅಂತ ಕೇಳಿದರೆ ಕೇವಲ ದೇಹದ ಸುಖವನ್ನು, ದೇಹದ ಸೌಖ್ಯವನ್ನು, ದೇಹಕ್ಕೆ ಬೇಕಾಗಿರುವಂತಹ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ ಹೊರತು ಮೆದುಳಿಗೆ ಬೇಕಾಗಿರುವಂಥ ಯಾವುದೇ ವ್ಯಾಯಾಮವನ್ನು ಮಾಡ್ತಾ ಇಲ್ಲ. ಯಾವಾಗ ಮೆದುಳಿಗೆ ಕೆಲಸ ಅನ್ನುವಂಥದ್ದು ಹೆಚ್ಚಾಗ್ತದೆಯೋ ಅದು ಕೆಲಸ ಮಾಡುವಂಥದ್ದು ನಿಲ್ಲಿಸಿಬಿಡ್ತದೆ. ಹಾಗಾಗಿ ನಮ್ಮ ಮೆದುಳಿಗೆ ಮೊದಲು ನಾವು ಕೆಲಸವನ್ನು ಕೊಡುವಂಥ ಕೆಲಸ ಮಾಡಬೇಕು. ಆ ಮೆದುಳಿಗೆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಹೇಗೆ ಮಾಡುವುದು ಅಂತ ಕೇಳಿದರೆ ಧ್ಯಾನವನ್ನು, ದೀರ್ಘವಾಗಿರ್ತಕ್ಕಂಥ ಉಸಿರಾಟವನ್ನು, ಈ ಕೆಲಸವನ್ನು ಮಾಡೋದ್ರಿಂದ ನಮ್ಮ ಮೆದುಳಿಗೆ ವ್ಯಾಯಾಮ ಅನ್ನುವಂಥದ್ದಾಗ್ತದೆ. ನಮ್ಮ ಮೆದುಳು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಕ್ರಿಯಾಶೀಲತೆ ಯುಕ್ತವಾಗಿ ನಮ್ಮ ಮೆದುಳು ಕೆಲಸ ಮಾಡಲಿಕ್ಕೆ ಸಹಾಯವಾಗ್ತದೆ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೂ ಸಮೇತ ನಮ್ಮ ಸಂಸ್ಕೃತಿಯನ್ನು ನಾವು ಹೇಳ್ಕೊಡ್ಬೇಕು. ಯಾವಾಗ ನಾವು ಸಂಸ್ಕೃತಿಯನ್ನು ಹೇಳ್ಕೊಡೋದಿಲ್ಲ, ಆ ಮಕ್ಕಳು ಸಂಸ್ಕೃತಿ ಕಲಿದಲೇ ಇದ್ದಾಗ ಅನರ್ಥಗಳನ್ನು ಕೊಡುವಂತಹ ವಸ್ತ್ರಗಳನ್ನು ಧಾರಣೆ ಮಾಡುವಂಥದ್ದಾಗಿರಬಹುದು, ಅಥವಾ ಹಿರಿಯರಿಗೆ ಕೊಡುವಂತಹ ಗೌರವವನ್ನಾಗಿರಬಹುದು, ಅಥವಾ ಯಾರತ್ರ ಹೇಗೆ ವರ್ತನೆ ಮಾಡಬೇಕು ಅನ್ನುವಂತಹ ವಿಚಾರಗಳಾಗಿರ್ಬೋದು. ಆ ಮಗುವಿಗೆ ತಿಳಿಲಿಲ್ಲ ಅಂತಾದರೆ ಲೌಕಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಅಕ್ಕಪಕ್ಕದವರು ಯಾವ ರೀತಿ ಮಾಡ್ತಾ ಇರ್ತಾರೋ ಅದನ್ನೇ ಇವರು ಕಲಿತಾರೆ. ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ, ಮನೆಯಲ್ಲಿ ಮೊದಲು ನಮ್ಮ ಪಾಠಶಾಲೆ ಆಗಬೇಕು. ಅದರ ಮೂಲಕವಾಗಿ ಎಲ್ಲ ರೀತಿಯಾಗಿರುವಂತಹ ಶಿಕ್ಷಣವನ್ನು ನಾವು ಕೊಡ್ತಾ ಹೋಗಬೇಕು. ಜೀವನಕ್ಕೆ ಬೇಕಾಗಿರುವಂತಹ ಶಿಕ್ಷಣ ಅನ್ನುವಂಥದ್ದು ಶಾಲೆಯಲ್ಲಿ ಕಲಿತರೂ ಸಮೇತ ಆ ಮಗುವಿನ ಜೀವನವನ್ನು ಸಾಗಿಸಬೇಕು ಅಂತಾದರೆ ಬೇಕಾಗಿರುವಂಥದ್ದು ಆ ಮಗುವಿನ ಧರ್ಮದ ಸಾಂಸ್ಕೃತಿಕವಾಗಿರುವಂಥದ್ದು, ನಮ್ಮ ಸಂಸ್ಕೃತಿಯನ್ನು ಹೇಳಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಅದೇ ರೀತಿಯಾಗಿ ಈ ಒಂದು ವಿಚಾರಗಳಲ್ಲಿ ಯಾವ ರೀತಿ ಚಿಂತನೆಗಳನ್ನು, ಪರಿಹಾರಾದಿಗಳನ್ನು ಯಾವ ರೀತಿ ನೋಡೋದಾದರೆ ಮೊದಲು ಸಂವಹನ ಆಗಬೇಕು. ಅರ್ಥಾತ್ ನಾವು ಮೊದಲು ಕುಳಿತು ಮಾತಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಪ್ರೀತಿ ಮತ್ತು ಬೆಂಬಲವನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಚಟುವಟಿಕೆಯಿಂದ, ದೇಹವು ಮೆದುಳು ಎರಡೂ ಚಟುವಟಿಕೆಯಿಂದ ಇರುವಂತಹ ಕೆಲಸಗಳನ್ನು ನಾವು ಮಾಡಬೇಕು. ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಜ್ಞಾನದ ಅಧಿಪತಿ ಬುಧನಾಗಿರ್ತಾನೆ. ಬುಧನು ಬುದ್ಧಿಗೆ ಕಾರಕನಾಗಿರುವಂಥವನು. ಅದೇ ರೀತಿಯಾಗಿ ಸೌರವ್ಯೂಹದ ಸೂರ್ಯನಿಂದ ಮೊದಲನೇ ಗ್ರಹನಾಗಿರ್ತಕ್ಕಂತಹ ಬುಧಗ್ರಹ ಉತ್ತರ ದಿಗ್ಭಾಗದಲ್ಲಿ, ಉತ್ತರದ ಗ್ರಹ ಅಂತೇಳಿ ಹೇಳ್ತಾರೆ. ಪಚ್ಚೆಯನ್ನು ಧಾರಣೆ ಮಾಡುವಂಥದ್ದು ಬುಧನ ಅನುಗ್ರಹಕ್ಕೆ ಕಾರಣವಾಗ್ತದೆ. ತಾರಾದೇವಿಯ ಮಗನಾಗಿರ್ತಕ್ಕಂತಹ ಸೌಂದರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರು ಕಾರಕನಾಗಿರುವಂತಹ ಒಂದು ಗ್ರಹ. ಸೂರ್ಯ ಮತ್ತು ಚಂದ್ರರ ಯುದ್ಧದಲ್ಲಿ ಬುಧನ ಜನನ ಅನ್ನುವಂಥದ್ದಾಗ್ತದೆ. ಕನ್ಯಾ ರಾಶಿಗೆ ಅಧಿಪತಿಯಾಗಿರುವಂತಹ ಬುಧ ಹಾಗೂ ಮಿಥುನ ರಾಶಿಗೆ ಅಧಿಪತಿಯಾಗಿರುವಂತಹ ಬುಧ. ಈ ಬುಧನ ಚಿಂತನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ಬುಧ ಇದ್ದ ಅಂತಾದರೆ ಯಾವ ರೀತಿ ಚಿಂತನೆಗಳನ್ನು ಕೊಡ್ತಾನೆ ಅನ್ನುವಂಥ ಫಲಗಳನ್ನು ಹೇಳುವಾಗ, 1ನೇ ಮನೆಯಲ್ಲಿ ಲಗ್ನದಿಂದ ಜನ್ಮರಾಶಿಯಿಂದ ಬುಧನು ಸಂಚರಿಸುವಂತಹ ಸಂದರ್ಭದಲ್ಲಿ ಜನ್ಮರಾಶಿಯಲ್ಲೇ ಬುಧನಿದ್ದ ಅಂತಾದರೆ ಕೆಟ್ಟ ಮಾತುಗಳನ್ನು ಕೇಳುವಂಥದ್ದು, ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಭೇದ ಬುದ್ಧಿಯನ್ನು ತೋರಿಸುವಂಥದ್ದು, ಕಲಹದಿಂದ ದ್ರವ್ಯವನ್ನು ಅಪಹಾರ ಮಾಡುವಂಥ ಮಾನಸಿಕ ಸ್ಥಿತಿಗತಿಗಳು ಆ ಒಂದು ವ್ಯಕ್ತಿಗೆ ಇರ್ತದಂತೆ. ಇನ್ನು ಬುಧ
ಎರಡನೇ ಮನೆಯಲ್ಲಿದ್ದ ಅಂತಾದರೆ ಹಲವಾರು ಸೋಲುಗಳನ್ನು ಅನುಭವಿಸುವಂಥದ್ದು, ನಿಂದನೆ ಮಾಡಿ ಮಾತಾಡುವಂಥ ಪ್ರವೃತ್ತಿಯನ್ನು ಉಳ್ಳಂಥವರು, ಐಶ್ವರ್ಯದ ಕಡೆಗೆ ವೃದ್ಧಿಯನ್ನು ಮಾಡುವಂಥ ಚಿಂತನೆಗಳನ್ನು ಹೊತ್ತುಕೊಂಡಂಥವರು. ಅದೇ ರೀತಿಯಾಗಿ ಮೂರನೇ ಮನೆಯಲ್ಲಿ ಬುಧನಿದ್ದ ಅಂತಾದರೆ ಯಾವ ರೀತಿ ಫಲಗಳನ್ನು, ಗೋಚರ ಫಲಗಳನ್ನು ಕೊಡ್ತಾನೆ ಅಂತ ಹೇಳಿದರೆ, ಅನೇಕರಾಗಿರ್ತಕ್ಕಂಥ ಮಿತ್ರರನ್ನು ಸಂಪಾದನೆ ಮಾಡುವಂಥ ಮಾನಸಿಕ ಸ್ಥಿತಿಗತಿಗಳನ್ನು ಕೊಡುವಂಥದ್ದು, ರಾಜನ ಭಯ ಉಂಟು ಆಗುವಂಥದ್ದು, ರಾಜನಿಂದ ಯಾವುದೋ ಒಂದು ಮಾಡಿದಂಥ ತಪ್ಪು ಇವತ್ತು ನನಗೆ ಶಿಕ್ಷೆ ಆಗ್ಬೋದು, ನಾಳೆ ಅಥವಾ ಶಿಕ್ಷೆ ಆಗ್ಬೋದು ಅನ್ನುವಂಥ ಹೆದರಿಕೆಯಿಂದ ಜೀವನವನ್ನು ಮಾಡುವಂಥದ್ದು, ಶತ್ರು ಭಯದಿಂದ ಅಂತ ಕೇಳಿದರೆ ಶತ್ರುಗಳು ಕೊಡುವಂತಹ ತೊಂದರೆಗಳನ್ನು ತನಗೇ ತೊಂದರೆ ಆಗ್ತದೆ ಅನ್ನುವಂತಹ ದುಷ್ಟವೃತ್ತಿಯಿಂದ ಹೆದರಿಕೆಯಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಾನಪಲ್ಲಟವನ್ನು ಮಾಡ್ತಾ ಓಡಾಡುವಂಥದ್ದು, ಹೆದರಿಕೆಯಿಂದ ತಾನು ಮಾಡ್ದಲೇ ಇರುವಂಥ ಕೆಲಸಕ್ಕೆ ನನಗೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರೇನೋ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಟುಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲಾದರೂ ಊರಿನಿಂದ ಊರಿಗೆ ಓಡಾಡುವಂಥ ಪ್ರವೃತ್ತಿಯನ್ನು ಇಟ್ಟುಕೊಂಡಂಥವರು. ಇನ್ನು 4ರಲ್ಲಿ ಬುಧ ಇದ್ದ ಅಂತಾದರೆ ಸ್ವಜನರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದಂಥವನು, ಕುಟುಂಬದ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸದ ಬಗ್ಗೆ ಯೋಚನೆಯನ್ನು ಮಾಡುವಂಥವನು, ಧನಲಾಭದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವಂಥವನು. ಹಾಗೆ 5ನೇ ಮನೆಯಲ್ಲಿ ಬುಧನ ಸಾನ್ನಿಧ್ಯ ಇತ್ತು ಅಂತಾದರೆ ಪತ್ನಿಯೊಡನೆ, ತನ್ನ ಪುತ್ರನೊಡನೆ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ಹೊಂದಿದಂಥವನು, ಕಲಹವನ್ನು ಪುನಃ ಮಾಡುವವನು ಅಂತ ಹೇಳಿದರೆ ಜಗಳವನ್ನು ಮಾಡುವವನು, ಸುಂದರವಾಗಿರ್ತಕ್ಕಂತಹ ಸ್ತ್ರೀಯರನ್ನು ನೋಡಿ ಮೋಸ ಹೋಗುವಂಥದ್ದು, ಶೋಕಗಳನ್ನು ಅನುಭವಿಸುವಂಥದ್ದು, ಇವೆಲ್ಲವೂ ಸಮೇತ ನಾವು ನೋಡ್ಬೋದು. ಇನ್ನು 6ನೇ ಮನೆಯಲ್ಲಿ ಬುಧ ಇದ್ದ ಅಂತಾದರೆ ತನ್ನ ಜೀವನವನ್ನು ಸೌಭಾಗ್ಯವಾಗಿರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಕೇಂದ್ರವಾಗಿರಿಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಕೆಲಸದಲ್ಲಿ ವಿಜಯದ ಅಪೇಕ್ಷೆ ಉಳ್ಳಂಥವನಾಗಿ ವಿಜಯಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿ ವಿಜಯವನ್ನು ತೆಗೆದುಕೊಳ್ಳುವಂಥವನು. ಒಡವೆಗಳಲ್ಲಿ ಅಂತ ಹೇಳಿದರೆ ಅಲಂಕಾರಿಕವಾಗಿರ್ತಕ್ಕಂತಹ ಒಡವೆಗಳಲ್ಲಿ ಆಸಕ್ತಿಯನ್ನು ಹೊಂದಿದಂಥವನು. ಅದೇ ರೀತಿಯಾಗಿ ಅತ್ಯಂತವಾಗಿರ್ತಕ್ಕಂತಹ ಅಂತಃಕರಣವುಳ್ಳಂಥವನು. ಹಾಗೆ 8, 9 ಇದೇ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಬುಧನಿಗೆ ಹೇಳಿದ್ದಾರೆ. ಬುಧಗ್ರಹನನ್ನು ವಿಶೇಷವಾಗಿ ಕೆಲವೊಂದು ಈ ಮನಸ್ಸಿನ ಸಂಬಂಧಿತ ಬುದ್ಧಿಕಾರಕನಾಗಿರುವಂಥ ಬುಧನಿರುವಂಥ ಕಾರಣದಿಂದ ಬುಧನ ಒಲಿಸಿಕೊಳ್ಳುವಂಥದ್ದು ಅಥವಾ ಬುಧನನ್ನು ಕುರಿತು ಆರಾಧನೆ ಮಾಡುವಂಥದ್ದು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ಗುರುಗಳೇ, ನಮ್ದು ಮದುವೆ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹೇಳಿ. 12/8/1985 ಗುರುಗಳೇ. 12/8 1985. 85. ಹೌದು ಗುರುಗಳೇ. ಸಮಯ ರಾತ್ರಿ 11:30 ಗುರುಗಳೇ. 11:30. ಹೌದು. ಇದು ಮೊದಲನೇ ಮದುವೆನಾ? ಹೌದು ಗುರುಗಳೇ. ಇಷ್ಟಪಟ್ಟು ಮದುವೆ ಆಗುವಂಥದ್ದೆಲ್ಲ ಸ್ವಲ್ಪ ಯೋಚನೆಗಳಿದ್ದಿತ್ತಾ? ಹೌದು ಗುರುಗಳೇ. ಎಂತ ಆಯ್ತು ಈಗ ಅದು? ಅದೆಲ್ಲ ಮುಗಿದ ಗುರುಗಳೇ, ಏನಾಗಿಲ್ಲ ಗುರುಗಳೇ. ಸ್ವಲ್ಪ ಅವರಿಂದ ಮೋಸ ಆದಂತ ಲಕ್ಷಣಗಳಾಯ್ತಲ್ಲ? ಹೌದು ಗುರುಗಳೇ. ಈಗ ಒಂದು ಎಂಗೇಜ್ಮೆಂಟ್ ಆಗಿ ಕಟ್ ಆಗೋಯ್ತು ಗುರುಗಳೇ. ಹೌದು, ಅದಕ್ಕೆ ನಾನು ಫಸ್ಟಿಗೆ ಅಂತ ಕೇಳಿದ್ದು ಮೊದಲನೇ ಮದುವೆನಾ ಅಂತ. ಹೌದು ಗುರುಗಳೇ. ಏನಾದ್ರೂ ಹೋಮ ಹವನಗಳು ಇತ್ಯಾದಿಗಳನ್ನು ಮಾಡ್ಕೊಂಡಿದ್ರಾ? ಏನು ಮಾಡಿಲ್ಲ ಗುರುಗಳೇ. ಒಂದು ಸುಬ್ರಹ್ಮಣ್ಯದಲ್ಲೇನೋ ಒಂದ್ಸರಿ ಒಂದು ಪೂಜೆ ಮಾಡ್ಸಿತ್ತು ಅಷ್ಟೇ. ಅದ್ ಬಿಟ್ರೆ ಯಾವ್ದೋ ಸದ್ಯಕ್ಕೆ ಒಂದು ಕೆಲಸ ಮಾಡಿ. ಗುರುಗಳೇ. ಪ್ರತಿನಿತ್ಯ ಈ ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಅರಳಿಕಟ್ಟೆಯ ಕೆಳಗಡೆ ಇರುವಂತಹ ನಾಗನನ್ನ ಆರಾಧನೆ ಮಾಡುವಂತ ಕೆಲಸ ಮಾಡಿ. ಸರಿ ಗುರುಗಳೇ. ಒಂದು 22 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಅರಳಿಕಟ್ಟೆಯನ್ನ ಪ್ರದಕ್ಷಿಣೆ ಹಾಕುವಂಥದ್ದು, ನಾಗನನ್ನ ಕುರಿತು ಆರಾಧನೆ ಮಾಡುವಂಥದ್ದು,
ಇದೊಂದು 21 ದಿನಗಳ ಕಾಲ ಮಾಡಿ ನಂತರದಲ್ಲಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ. ಇದು ಸ್ವಲ್ಪ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಕೆಲವೊಂದು ಸಮಸ್ಯೆಗಳಿದೆ ಸರಿ. ಅಂತ ಹೇಳಿದರೆ ಅದು ಈಗ ಸದ್ಯಕ್ಕೆ ತೊಂದರೆ ಕೊಡಲ್ಲ, ಮದುವೆ ಆದ ನಂತರದಲ್ಲಿ ತೊಂದರೆ ಕೊಡುವಂಥ ಯೋಗಗಳಿದೆ. ಅಂತ ಹೇಳಿದರೆ 2 ಮದುವೆ ಆಗುವಂಥ ಯೋಗಗಳು ಅಥವಾ ಮದುವೆ ಆದ ನಂತರದಲ್ಲಿ ಕೆಲವೊಂದು ತೊಂದರೆಗಳಾಗುವಂಥದ್ದು, ಈ ರೀತಿ ಯೋಗಗಳೆಲ್ಲ ಕೆಲವೊಂದು ಇದ್ದಿರುವಂಥ ಲಕ್ಷಣಗಳು. ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಒಂದು 21 ದಿನಗಳ ಕಾಲ ನಾವು ಹೇಳಿದಂಥ ಕೆಲಸವನ್ನು ಮಾಡಿ ಆಮೇಲೆ ನೇರವಾಗಿ ಬಂದು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ, ಆಯಿತಾ? ಸರಿ. ಶುಭವಾಗಲಿ. ಕೆಲಸದ ವಿಚಾರಗಳನ್ನು ಇದನ್ನು ಫಸ್ಟ್ ನಾ ಹೇಳಿದಂಥ ಪರಿಹಾರವನ್ನು ಮಾಡ್ಕೊಂಡು ಬನ್ನಿ. ಅವತ್ತಿನ ದಿನ ನೇರವಾಗಿ ಬಂದು ಭೇಟಿ ಮಾಡ್ತೀರಲ್ಲ, ಆಗ ನಾವು ಅದಕ್ಕೆ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ, ಆಯಿತಾ? ಸರಿ, ನಮಸ್ತೆ. ಇನ್ನು ಮಕ್ಕಳಿಗೆ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಬದಲಾವಣೆ ಆಗಲಿಕ್ಕೆ ಈ ಆಡು ಭಾಷೆಯಲ್ಲಿ ಕೆಲವೊಂದು ವಿಷಯವನ್ನು ಹೇಳ್ತಾರೆ. ಕೆಲವೊಂದು ದೇವತೆಗಳ ಕೋಪದಿಂದ ಹುಟ್ಟಿದಂತಹ ಶಕ್ತಿಗಳು ಮಕ್ಕಳನ್ನು ಅತಿಯಾಗಿ ಬಾಧಿಸ್ತದಂತೆ. ಯಾಕಾಗಿ ಅಂತ ಕೇಳಿದರೆ, ಬಾಲಗ್ರಹ ಅನ್ನುವಂಥ ಒಂದು ವಿಷಯ ಉಂಟು. ಹಿಂದಿನ ಕಾಲದಲ್ಲಿ ಬಾಲಗ್ರಹದ ಪುಸ್ತಕಗಳನ್ನೆಲ್ಲ ಮಕ್ಕಳು ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗಿಸ್ತಾ ಇದ್ದರು. ಯಾಕಾಗಿ ಅಂತ ಕೇಳಿದರೆ, ಆ ಬಾಲಗ್ರಹದ ದೋಷ ಹೋಗಲಿ ಅಂತ ಹೇಳಿ. ಬಾಲಗ್ರಹ ಇತ್ತು ಅಂತಾದರೆ ಮಕ್ಕಳಲ್ಲಿ ಅತಿಯಾಗಿರುವಂಥ ಹಠ ಮಾಡುವಂಥ ಪ್ರವೃತ್ತಿ, ತಂದೆ ತಾಯಿಯರು ಹೇಳಿದಂಥ ಮಾತುಗಳನ್ನು ಕೇಳದಲೇ ಇರುವಂಥದ್ದು, ತಂದೆ ತಾಯಿಯರು ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳನ್ನು ತಂದೊಡ್ಡುವಂಥದ್ದು, ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ಬಾಲಗ್ರಹದಿಂದ ಉಂಟಾಗುವಂಥ ಸಮಸ್ಯೆಗಳು. ಈ ಬಾಲಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಂಡ್ರಿ ಅಂತಾದರೆ ಮಕ್ಕಳಲ್ಲಿ ಮಾನಸಿಕ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ಜಾತಕದಲ್ಲಿ ಲಗ್ನಾತ್ ಪಂಚಮ ಸ್ಥಾನದಲ್ಲಿಯೋ ಅಷ್ಟಮ ಸ್ಥಾನದಲ್ಲಿಯೋ ಪಾಪಗ್ರಹಗಳು ಇರುವಂಥದ್ದು ಆ ಮಕ್ಕಳನ್ನು ವಿಶೇಷವಾಗಿ ಹಠಪ್ರವೃತ್ತಿ ಉಳ್ಳಂತೆ ಅವರನ್ನು ಪ್ರೇರೇಪಣೆ ಮಾಡ್ತದೆ. ತಂದೆ ತಾಯಿಯರಿಂದ ದೂಷಿಸಲ್ಪಡುವಂಥ ಕೆಲಸಗಳನ್ನು ಮಾಡುವಂಥ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಆ ಒಂದು ಮಗುವಿನಲ್ಲಿ ಬರ್ತಾ ಹೋಗ್ತದೆ. ದುಷ್ಟ ಪ್ರವೃತ್ತಿ ಅಂತ ಹೇಳಿದರೆ ಕೆಟ್ಟ ಕೆಲಸಗಳನ್ನು ಯಾವುದಾದ್ರೂ ತೆಗೆದು ಒಡೆದು ಹಾಕೋದು ಅಥವಾ ಯಾವುದನ್ನಾದರೂ ತೆಗೆದು ಹರಿದು ಹಾಕೋದು, ಈ ರೀತಿಯಾಗಿರ್ತಕ್ಕಂಥ ದುಷ್ಟ ಪ್ರವೃತ್ತಿ ಇರುವಂಥ ಮಕ್ಕಳಲ್ಲಿ ಯಾಕೆ ಆ ಚಿಂತನೆಗಳು ಬರ್ತದೆ ಅಂತ ಕೇಳಿದರೆ, ನಾ ಮೊದಲೇ ಹೇಳಿದಾಗೆ ಆ ಒಂದು ಮಗುವಿನ ದಿನನಿತ್ಯದಲ್ಲಿ ನಡೆಯುವಂಥ ವಿಷಯಗಳನ್ನು ನೋಡಿಕೊಂಡು, ಹಾಗೆ ನೀವು ಹೇಳ್ಕೊಡುವಂಥ ವಿಚಾರಗಳನ್ನು ತಿಳಿದುಕೊಂಡು ಆ ಎಲ್ಲವನ್ನು ಸಮೇತ ಪುನಃ ಅದು ಮಾಡ್ತಾ ಬರ್ತದಂತೆ. ಹಾಗಾಗಿ ಯಾರ ಜಾತಕದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳ ವಿಚಾರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಯಾವುದು ಅಂತ ಕೇಳಿದರೆ, ಒಂದು ಮೊಬೈಲ್ ಆಗಿರ್ಬೋದು ಅಥವಾ ಮತ್ತೊಂದು ಟಿ ವಿ ಆಗಿರಬಹುದು. ಯಾಕಾಗಿ ಇವೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಮಕ್ಕಳಿಗೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಕೊಡುವಂಥ ತಂದೆ ತಾಯಿಯರು ಇದನ್ನು ಕೆಲಸ ಮಾಡ್ತಾ ಕೂತಿರ್ತಾರೆ. ಆ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ವಿಚಾರಗಳನ್ನು ತಿಳಿಸಿಕೊಡುವಂಥದ್ದು, ಮನೆಯ ಕೆಲಸಗಳ ಬಗ್ಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡುವಂಥದ್ದು, ಇದು ಯಾವುದು ಈಗಿನ ಕಾಲಘಟ್ಟದಲ್ಲಿ ಆಗ್ತಾ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತ ಕೇಳಿದರೆ, ಈ ಹೊರದೇಶದಲ್ಲಿ ಕೆಲವೊಂದು ದೇಶಗಳಲ್ಲಿ ಉಂಟಂತೆ, ಯಾರ ಮನೆಯಲ್ಲೂ ಅಡಿಗೆ ಮನೆ ಅನ್ನುವಂಥದ್ದೇ ಇರೋದಿಲ್ಲ. ಅವರೆಲ್ಲರೂ ಸಮೇತ ಪ್ರತಿನಿತ್ಯವೂ ಊಟಕ್ಕೆ ಹೊರಗಡೆ ಉಪಹಾರ ಗೃಹಗಳನ್ನೇ ಆಶ್ರಯಿಸಿದಂಥವ್ರು. ಇಡೀ ದೇಶನೇ ಆ ರೀತಿ ಉಂಟಂತೆ ಒಂದು ದೇಶ. ನಾವು ಈ ಸನಾತನ ಹಿಂದೂ ಧರ್ಮದಲ್ಲಿ ಒಂದು 20-30 ವರ್ಷಗಳ ಕಾಲ ನಮ್ಮ ಮನೆಯಲ್ಲಿ ಮಾಡಿದಂಥ ಪದಾರ್ಥಗಳನ್ನು ಬಿಟ್ಟು ಹೊರಗಡೆ ಯಾರೂ ಏನೂ ತಿಂತಾ ಇರಲಿಲ್ಲ. ಆಗ ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದರು, 100 ಕಾಲ ಜೀವನವನ್ನು ಬಾಳ್ತಾ ಇದ್ದರು. ಆದರೆ ಈಗೆಲ್ಲವೂ ಸಮೇತ ರಾಸಾಯನಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ತಿಂತಾ ಇದ್ದೇವೆ. ನಮ್ಮ ಆಯುಷ್ಯ ಅನ್ನುವಂಥದ್ದನ್ನು ನಾವೇ ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಇದೇ ರೀತಿಯಾಗಿ ಮಕ್ಕಳನ್ನು ನಾವು ದೈನಂದಿನ ಜೀವನದಲ್ಲಿ ಬೇಕಾಗಿರುವಂತಹ ಮೌಲ್ಯಯುತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೇಳಿಕೊಡುವಂಥದ್ದು, ದಿನನಿತ್ಯದಲ್ಲಿ ಬೇಕಾಗಿರುವಂಥ ಕೆಲಸಗಳನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡಲಿಲ್ಲ ಅಂತಾದರೆ, ಮುಂದಿನ ದಿನಗಳಲ್ಲಿ ಆ ಮಗುವಿಗೆ ಒಂದು ಲೋಟವನ್ನು ತಗೊಂಡು ನೀರು ಕುಡಿಲಿಕ್ಕೂ ಸಮೇತ ಅದಕ್ಕೆ ಗೊತ್ತಾಗೋದಿಲ್ಲ ಹೇಗೆ ನಾವು ತಗೊಳ್ಬೇಕು ಅನ್ನುವಂಥ ವಿಚಾರಗಳನ್ನು. ಹಾಗಾಗಿ ಈ ಬುಧನಿಂದ, ಬುದ್ಧಿಕಾರಕನಿಂದ ಸಮಯಕ್ಕೆ ಬೇಕಾಗಿರುವಂತಹ ಕೌಶಲ್ಯವನ್ನು ಬಳಸುವಂತೆ ಮಾಡುವಂಥ ಕೆಲಸ ಅಥವಾ ಆ
ವಿಷಯಗಳು ಆ ಮಗು ಮಾಡಲಿಲ್ಲ ಅಂತಾದರೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತ ಕೇಳಿದರೆ ಆ ಮಗು ತುಂಬ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಲಿಕ್ಕೆ ಹೋಗ್ತದೆ. ಕೇವಲ ಪುಸ್ತಕದಲ್ಲಿರುವಂತಹ ಶಿಕ್ಷಣವನ್ನು ಕಲಿತು ಅಂತಾದರೆ ಮಗುವಿಗೆ ಬೇರೆ ಯಾವುದೇ ಶಿಕ್ಷಣ ಬೇಡ ಅನ್ನುವಂಥ ವಿಷಯವನ್ನು ನಮ್ಮ ತಲೆಯಿಂದ ತೆಗೆದುಹಾಕುವಂಥ ಮುಖಾಂತರವಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ಆ ಮಗುವಿಗೆ ಹೇಳಿಕೊಡುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಬುಧನನ್ನು ಆರಾಧನೆ ಮಾಡುವಂಥದ್ದು ಹೇಗೆ? ವಿಶೇಷವಾಗಿ ಮಕ್ಕಳಲ್ಲಿ ಬರುವಂತಹ ಸಮಸ್ಯೆಗೆ ಬುದ್ಧಿಕಾರಕನಾಗಿರ್ತಕ್ಕಂತಹ ಬುಧನನ್ನು 10,000 ಸಂಖ್ಯೆಗಳಲ್ಲಿ ಬುಧನನ್ನು ಅರ್ಚಿಸುವಂಥದ್ದು, ಆ ಸಂಖ್ಯೆಯ ಜಪವನ್ನು ಮಾಡುವಂಥದ್ದು, ತದ್ದಶಾಂಶ ತರ್ಪಣಾದಿಗಳನ್ನು ಮಾಡುವಂಥದ್ದು, ಬುಧನನ್ನು ಕುರಿತು ಹೋಮವನ್ನು ಮಾಡುವಂಥದ್ದು, ನವಗ್ರಹ ಸಹಿತವಾಗಿ ಧಾನ್ಯಾರಾಧನೆಯನ್ನು ಮಾಡಿ ಆ ಧಾನ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳು ಆ ಮಗುವಿನ ಮಾನಸಿಕ ಸ್ಥಿತಿಗತಿಗಳನ್ನು ಸದೃಢವಾಗಿ ಮಾಡ್ತದೆ. ಯಾವುದನ್ನು ನಾನು ಮಾಡಿದರೆ ತಪ್ಪು, ಯಾವುದನ್ನು ನಾನು ಮಾಡಿದರೆ ಸರಿ ಅನ್ನುವಂತಹ ಯೋಚನೆ ಮಾಡುವಂಥ ಶಕ್ತಿ ಆ ಮಗುವಿನಲ್ಲಿ ಉಂಟಾಗ್ತದೆ. ಇನ್ನು ಬಾಲಗ್ರಹಗಳಿತ್ತು ಅಂತಾದರೆ ಚಂಡಿ ಹಿಡಿಯುವುದು ಅಂತೇಳಿ ಹೇಳ್ತಾರೆ, ಅಥವಾ ಹಠ ಹಿಡಿಯುವುದು ಅಂತ ಹೇಳ್ತಾರೆ, ಅಥವಾ ಒಂದೇ ವಸ್ತುವಿಗೆ ಪುನಃ ಪುನಃ ಮಗು ಹಠವನ್ನು ಮಾಡುವಂಥದ್ದು, ಅಥವಾ ಬಹಳಷ್ಟು ದಿನಗಳ ಕಾಲ ಒಂದೇ ವಸ್ತು ಬೇಕು ಅಂತ ಹೇಳಿ ತನ್ನ ತಂದೆ ತಾಯಿಯರನ್ನು ಹಿಂಸಿಸುವಂಥದ್ದು, ಇವೆಲ್ಲವೂ ಸಮೇತ ಬಾಲಗ್ರಹಗಳಿಂದ ಉಂಟಾಗ್ತದೆ. ಎಷ್ಟೋ ಜನ ಜ್ಯೋತಿಷಿಕರು ಹೇಳಿರ್ತಾರೆ, ನಿಮ್ಮ ಮಗುವಿಗೆ ಹುಟ್ಟಿದಂಥ ಸಂದರ್ಭದಲ್ಲಿ ಕಂಟಕಗಳಿದ್ದಾವೆ, ಪಂಚಮಾರಿಷ್ಟ ದೋಷಗಳಿದ್ದಾವೆ, ಅಷ್ಟಮದಲ್ಲಿರುವಂಥ ಪಾಪಗ್ರಹಗಳು ತೊಂದರೆಯನ್ನು ಕೊಡ್ತದೆ, ದುಷ್ಟ ನಕ್ಷತ್ರದಲ್ಲಿ ಜನನವಾಗಿರ್ತದೆ. ಈ ಎಲ್ಲದಕ್ಕೂ ಸಮೇತ ಏನು ಮಾಡಿಬಿಡೋದು, ನಮ್ಮ ಮನೇಲಿ ಒಂದು ನವಗ್ರಹ ದಾನ ಮಾಡಿದ್ವಿ ಸ್ವಾಮಿ ಅಷ್ಟೇ, ಇನ್ನೇನು ಮಾಡಲಿಲ್ಲ. ಈ ಶಾಸ್ತ್ರದಲ್ಲಿ ಹೇಳಿರುವಂತಹ ಯಾವ ಯಾವ ದೋಷಕ್ಕೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಬಿಟ್ಟು ನಮಗೆ ಮನಸ್ಸಿಗೆ ಬಂದಂಥ ಕೆಲಸಗಳನ್ನು ಮಾಡಿದರೆ ನಮ್ಮ ದೋಷ ಅನ್ನುವಂಥದ್ದು ಪರಿಹಾರ ಆಗೋದಿಲ್ಲ. ಯಾವ ರೋಗಕ್ಕೆ ಯಾವ ಔಷಧವನ್ನು ಕೊಡಬೇಕೋ ಅದನ್ನು ಕೊಟ್ಟರೆ ಮಾತ್ರ ಆ ಒಂದು ರೋಗ ಅನ್ನುವಂಥದ್ದು ಗುಣಮುಖವಾಗ್ತದೆ. ಇಲ್ಲ ಅಂತ ಹೇಳಿದರೆ ಆ ರೋಗ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಸಮಸ್ಯೆಯನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಈ ಮಕ್ಕಳ ವಿಚಾರಗಳಲ್ಲಿ ಏನು ಅಂತ ಕೇಳಿದರೆ ನಾವು ಅತಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಬೇಕು. ಇವತ್ತು ತಂದೆ ತಾಯಿ ಕೆಲಸಕ್ಕೆ ಹೋಗುವಂಥದ್ದು, ಮಕ್ಕಳನ್ನು ಮನೆಯಲ್ಲಿ ಒಬ್ಬರೇ ಬಿಟ್ಟು ಹೋಗುವಂಥದ್ದೆಲ್ಲ ಏನಾಗ್ತದೆ, ಅವರ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗ್ತದೆ. ಮಗುವಿಗೆ ದೈಹಿಕವಾಗಿರ್ತಕ್ಕಂತಹ ದಂಡನೆಗಳನ್ನು ವ್ಯಾಯಾಮಾದಿಗಳನ್ನು ಮಾಡುವಂಥದ್ದು ಬಿಟ್ಟಿರುವಂಥದ್ದು ಮಗುವಿನ ಆರೋಗ್ಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಮಕ್ಕಳಲ್ಲಿ ಮನೋವಿಕಾರವನ್ನು ತಂದೊಡ್ಡುವಂಥ ಕೆಲಸಗಳೆಲ್ಲ ಇದ್ದಾವೆ. ಮುಂದಿನ 8-9 ವರ್ಷಗಳ ನಂತರದಲ್ಲಿ ಮಕ್ಕಳಿಗೆ ಮನೋವಿಕಾರ ರೋಗಗಳೆಲ್ಲ ಬರುವಂಥ ಯೋಗಗಳಿರುವಂಥ ಲಕ್ಷಣಗಳೆಲ್ಲ ಇದ್ದಾವೆ. ಈಗಿನ ಗ್ರಹಸ್ಥಿತಿಗಳನ್ನು ಚಲನೆಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಮನೋವಿಕಾರ ರೋಗಗಳು ಹೆಚ್ಚಾಗುವಂಥ ಲಕ್ಷಣಗಳು. ಯಾಕಾಗಿ ಅಂತ ಕೇಳಿದರೆ ಬೆಳೆಯುವ ಪೈರು ಮೊಳಕೆಯಲ್ಲಿ, ಆ ಮೊಳಕೆಯಲ್ಲಿಯೇ ಗೊತ್ತಾಗೋಗ್ಬಿಡ್ತದೆ ಈಗಿನ ಮಕ್ಕಳ ಚಿಂತನೆಗಳು, ಆ ಮಕ್ಕಳ ಜೀವನ ವಿಚಾರಗಳನ್ನು ನಾವು ನೋಡ್ತಾ ಹೋದ್ವಿ ಅಂತಾದರೆ ಅವರು ಒಂದು ವಸ್ತುವಿಗೆ ಎಷ್ಟು ಹಠವನ್ನು ಮಾಡುವಂಥದ್ದು ಕಲ್ತಿದ್ದಾರೆ ಅನ್ನುವಂಥದ್ದು ನಾವು ಹೇಳೋದಕ್ಕಿಂತ ಹೆಚ್ಚಿನದಾಗಿ ನೀವು ಅನುಭವಿಸಿದಂಥವರಿಗೆ ಗೊತ್ತಿರ್ತದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಕೇಳಿದರೆ ನಮ್ಮ ಸಂಸ್ಕೃತಿಯನ್ನು ನಾವು ಯಾವಾಗ ಹೇಳ್ಕೊಡೋದಿಲ್ಲ, ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಡೋದಿಲ್ಲ, ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಬರುವಂಥ ದೇವತಾರ್ಚನೆಗಳನ್ನ ಹೇಳ್ಕೊಡೋದಿಲ್ಲ, ಆ ಮಗುವಿನ ತಲೆಯಲ್ಲಿ ಯೋಚನಾ ಶಕ್ತಿ, ಯೋಚನೆ ಮಾಡುವಂಥ ಶಕ್ತಿ ಅನ್ನುವಂಥದ್ದೇ ಅದು ಕಳೆದುಕೊಂಡು ಬಿಡ್ತದೆ. ಯಾವುದು ಬೇಕಾದರೂ ತನ್ನ ಎದುರುಗಡೆ ಬಂದು ನಿಲ್ತದೆ, ನಾನು ಯಾವುದಕ್ಕೂ ಆಗಿಲ್ಲ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಇಂದಿನ ಮಕ್ಕಳಲ್ಲಿ ಬಂದು ಹೋಗಿಬಿಟ್ಟಿದೆ. ಇದೆಲ್ಲ ಯಾಕಾಗಿ ಅಂತ ಕೇಳಿದರೆ ನಾವು ನಮ್ಮ ಧರ್ಮವನ್ನು ಎಷ್ಟು ಹಾಳು ಮಾಡ್ತೇವೆಯೋ ಅದು ಎಲ್ಲವೂ ಸಮೇತ ಎಲ್ಲ ರೀತಿಯಾಗಿಯೂ ಸಣ್ಣ ಮೊಳಕೆಯ ಮುಖಾಂತರವಾಗಿ ಅದು ತೊಂದರೆಯನ್ನು ಶುರು ಮಾಡ್ತದೆ. ಅದು ನಾಳೆ ಹೆಮ್ಮರವಾದಾಗ ನಾವು ಅದನ್ನು ಏನೂ ಮಾಡಲಿಕ್ಕಾಗ್ದಲೇ ಇರುವಂಥ ಸ್ಥಿತಿಗತಿಗಳಲ್ಲಿ ಇರ್ತೇವೆ. ಅದು ದೇಶವಾಗಿರಬಹುದು ಅಥವಾ ಮಕ್ಕಳ ಜೀವನವಾಗಿರಬಹುದು.
ಹಾಗಾಗಿ ಈ ಅಷ್ಟಮಾರಿಷ್ಟ ಹಾಗೆ ಪಂಚಮಾರಿಷ್ಟ ದೋಷಗಳನ್ನು ವಿಮರ್ಶೆ ಮಾಡುವಂಥ ಸಂದರ್ಭಗಳಲ್ಲಿ ಇದನ್ನೆಲ್ಲ ನಾವು ಹೇಳಿದ್ದೇವೆ. ಇನ್ನು ದುಷ್ಟ ನಕ್ಷತ್ರದಲ್ಲಿ ಆ ಮಗುವೊಂದು ಜನನ ಆಯಿತು ಅಂತಾದರೆ ಅದು ದುಷ್ಟ ಪ್ರವೃತ್ತಿಯನ್ನು ಪಾಪಗ್ರಹ ಇದು ದುಷ್ಟ ನಕ್ಷತ್ರ ಜನನ ವಿಚಾರದಲ್ಲಿ ಆ ಮಗು ಪಾಪ ವೃತ್ತಿಯನ್ನು ಅಥವಾ ಪಾಪ ಕೆಲಸಗಳನ್ನು ಅಥವಾ ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸೋದು ಅಂಥದ್ದೆಲ್ಲ ಇರ್ತದೆ. ಅಂತಹ ಮಕ್ಕಳಿಗೆ ಏನನ್ನು ಮಾಡಬೇಕು ಅಂತ ಕೇಳಿದರೆ ಪುನಃ ಗೋಮುಖ ಪ್ರಸವ ಶಾಂತಿಗಳನ್ನು, ಗೋವಿನಿಂದ ಆ ಮಗು ಪುನಃ ಹುಟ್ಟಿತು ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಕೊಂಡು ಪುನಃ ನಕ್ಷತ್ರ ಶಾಂತಿಗಳನ್ನು, ಆಯುಷ್ಯ ಶಾಂತಿಯನ್ನು ಮಾಡಿದಾಗ ಆ ಮಕ್ಕಳಲ್ಲಿರುವಂತಹ ದೋಷ ಅನ್ನುವಂಥದ್ದು ಪರಿಹಾರ ಆಗ್ತದೆ. ಏನೋ ಭಟ್ರು ಹೇಳಿದ್ದಾರೆ ಬಿಡಿ, ದುಡ್ಡಿಗೋಸ್ಕರ ಒಂದು ಹೋಮನೋ ಹವನನೋ ಹೇಳಿದ್ದಾರೆ, ಅದೇನು ಮಾಡಿದ್ರು ಕೂಡಲೇ ನನ್ನ ಮಗು ಸರಿಯಾಗತ್ತಾ ಅಂತ ಹೇಳಿದರೆ ಇಲ್ಲಿ ಯಾವುದೂ ಸಮೇತ ನಮಗೆ ಸದ್ಯಕ್ಕೆ ಪರಿಹಾರ ಆಗಲಿಲ್ಲ ಅಂತಾದರೂ ಸಮೇತ ಮಗುವಿನ ಮಾನಸಿಕ ಸ್ಥಿತಿಗತಿಗಳಲ್ಲಿ ಅದು ತುಂಬ ಫಲವನ್ನು ಕೊಡ್ತದೆ ಅನ್ನುವಂಥ ವಿಚಾರಗಳು. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ಮಕ್ಕಳಿನ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ವಿಷಯವನ್ನು ಹಿಡ್ಕೊಂಡು ನಾನು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ. ಭಗವಂತನ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ.